ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಹಜವಾಗಿ ಕೆಲವರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗಲ್ಲ ಅಂತ ನಾನು ತಿಳ್ಕೊತೀನಿ. ಯಾಕೆಂದರೆ ಯಾರು ನೋಡಿದ್ರು ಉಪ್ಪಿಟ್ಟು ಏಟರ್ಸ್ ಹಂಗನೇ ಕಟ್ಬಿಟ್ಟಿದ್ದಾರೆ. ಯಾಕೆಂದರೆ ಭಾನುವಾರ ಬಂತು ಅಂದರೆ ಸಾಕು, ಎಲ್ಲರ ಮನೇಲೂ ಉಪ್ಪಿಟ್ಟು ಇರುತ್ತೆ ಅಂತ ನಾನು ತಿಳ್ಕೊತೀನಿ. ಆದರೆ ನಂಗೆ ಮಾತ್ರ ತುಂಬಾ ಇಷ್ಟ. ನನಗೆ ನನ್ನ ಅಜ್ಜಿ ಮಾಡಿದ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ನಾನು ಊರಿಗೆ ಹೋದರೆ ನಮ್ಮ ಅಜ್ಜಿ ಮನೇಲಿ ವಾರದಲ್ಲಿ 2 ಸಲ ಅಂತೂ ಉಪ್ಪಿಟ್ಟು ಮಾಡ್ತಾನೆ ಇರ್ತಾಯಿತ್ತು ನಮ್ಮ ಅಜ್ಜಿ. ಆದರೆ ಅಷ್ಟೇ ರುಚಿಯಾಗಿರ್ತಾಯಿತ್ತು. ಮಧ್ಯಾಹ್ನ ಸಹ ಅದನ್ನೇ ತಿಂತಾಯಿದ್ದೆ ನಾನು. ತುಂಬ ಇಷ್ಟ ಆಗ್ತಿತ್ತು, ಅಷ್ಟು ಚೆನ್ನಾಗಿರ್ತಾಯಿತ್ತು. ಈ ಉಪ್ಪಿಟ್ಟು ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ. ಆದರೂ ಹೇಗೆ ಮಾಡೋದು ಅಂತ ಹೇಳ್ಬಿಡ್ತೀನಿ. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಚಿಕ್ಕ ಟೊಮೊಟೊ ಬೇಕು, ಸ್ವಲ್ಪ ಹಾಗೆ 3-4 ಚಿಲ್ಲಿ ಬೇಕು. ನಾನು ಮಾಡ್ತಿರೋದು ಟೀ ಕಪ್ಪಲ್ಲಿ ಬೇಕಾಗಷ್ಟು ಮಾಡ್ತಾಯಿದ್ದೀನಿ. ಅಂದರೆ ಒನ್ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು ಒನ್ ಟೈಮಿಗೆ ತಿನ್ನೋಷ್ಟು ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಂದ್ರೆ ಹುರ್ಕೋಬೇಕು. ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಜ್ಜಿ ಹೇಳ್ಕೊಡ್ತಾಯಿದ್ರು. ಅದನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ. ಹಾಗೆ ಬಿಸಿಯಾದ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ, ನಾನು ಆಯಿಲ್ ಹಾಕಿದ್ದೀನಿ ಆಲ್ರೆಡಿ. ಇನ್ನೂ ಸ್ವಲ್ಪ ಬಿಸಿಯಾಗಿಲ್ಲ, ಬಿಸಿಯಾಗೋವರೆಗೂ ಕಾಯಬೇಕಿತ್ತು. ನಾನು ವೀಡಿಯೋ ಮಾಡ್ಕೊಳೋದ್ರಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟು ಬಿಸಿ ಆಗಿದ್ದರೆ ಎಣ್ಣೆಗೆ ಹಾಕಿದೆ. ನೀವು ಹಾಕಬೇಕಾದ್ರೆ ಬಿಸಿ ಎಣ್ಣೆಗೆ ಹಾಕಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ ಹಾಕಿದ್ರೆ ಸಾಕು. ಕರಿಬೇವು ಹಸಿ ಇದ್ರೆ ಇನ್ನೂ ಚೆಂದ ಇರುತ್ತೆ. ಅದ್ರ ಜೊತೆ ಕಡಲೆ ಬೀಜ ಕೂಡ ಹಾಕ್ಬೋದು ನೀವು. ನನಗಂತೂ ಕಡಲೆಬೇಳೆ ತುಂಬ ಇಷ್ಟ. ನೀವಿನ್ನೂ ರಿಚ್ ಇದ್ದೀರಾ ಅಂತ ಅಂದರೆ ನೀವು ಅದಕ್ಕೆ ಬಾದಾಮಿ ಕೂಡ ಹಾಕ್ಬೋದು. ಬಾದಾಮಿ ಹಾಕಿದರೆ ಕೂಡ ತುಂಬ ಟೇಸ್ಟ್ ಬರುತ್ತೆ. ಬಾದಾಮಿ ಉಪ್ಪಿಟ್ಟು ಆವಾಗವಾಗ ತಿನ್ನುವಾಗ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೀವೇನಾದರೂ ರಿಚ್ ಇದ್ದರೆ ಪ್ರಯತ್ನ ಮಾಡಿ. ನನಗೆ ಇನ್ನು ಕಡಲೆಬೇಳೆ ಬೇಕು, ಹಾಗಾಗಿ ಇಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಬಿಸಿ ಆಗ್ತಾಯಿದೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದರೆ ತಿನ್ನುವಾಗ ಕಟ್ಟು ಮತ್ತು ತುಂಬ ಟೇಸ್ಟ್ ಸಿಗುತ್ತೆ. ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ಆನಿಯನ್ನೆಲ್ಲ ಕಟ್ ಮಾಡಿರ್ತೀರಲ್ಲ, ಆನಿಯನ್ ಮತ್ತು ಟೊಮೆಟೊ, ಹಾಗೆ ಬೇಕಾದರೆ ಕ್ಯಾರೆಟ್, ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಬೀನ್ಸ್ ಎಲ್ಲ ಹಾಕ್ಕೋಬೋದು ಇದೇ ಒಗ್ಗರಣೆಗೆ. ಇಲ್ಲಾಂದರೆ ಇಷ್ಟು ಸಾಕು. ಸಿಂಪಲಾಗಿ ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾರೆಟ್ ಪೀಸ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನಂಗೆ ಇಷ್ಟು ಸಾಕು. ಇಷ್ಟು ಮಾಡ್ತಾಯಿದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆಯಿಲ್ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಹತ್ರ ಐಟಮ್ಸ್ ಎಲ್ಲ ಜಾಸ್ತಿ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು, ಉಪ್ಪಿಟ್ಟು ಸ್ಮೆಲ್ಗೆ ಬೆಕ್ಕು ಕೂಡ ಬಂದು ವೆಯ್ಟ್ ಮಾಡ್ತಾಯಿದೆ. ಇನ್ನೂ ಎಷ್ಟೊತ್ತಪ್ಪ ನೀನು ಊಟ ಅಂತ ಹೇಳ್ಬಿಟ್ಟು. ನೋಡಿ ಅಷ್ಟು ಚೆನ್ನಾಗಿ ಆಗ್ತಾಯಿದೆ. ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕೋತೀನಿ. 1 ಕಪ್ ರವೆನ ನೀವು ಫ್ರೈ ಮಾಡ್ಕೊಂಡಿದ್ದೀರಾ ಅಂತಂದರೆ 2 ಕಪ್ ನೀರು ಬೇಕು. ನೀರು ತುಂಬಾ ಬೇಕು ಇದಕ್ಕೆ. ಹೀಗೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ರವೆ ಬಿಸಿ ಮಾಡ್ಕೊಂಡು ರವೆನ ಹಾಕಬೇಕಾಗುತ್ತೆ. ರವೆ ನಿಧಾನಕ್ಕೆ ಹಾಕಿ, ಸ್ಪೂನಲ್ಲಿ ಹಾಕ್ತಾ ರೊಟೇಟ್ ಮಾಡಿ. ಇಲ್ಲಾಂದರೆ ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಹಾಕಿ ರೊಟೇಟ್ ಮಾಡ್ತಾಯಿರಿ. ರೊಟೇಟ್ ಮಾಡ್ತಾ ಇದ್ದರೆ ಮಿಕ್ಸ್ ಮಾಡ್ತಾಯಿರಿ. ನೀರಲ್ಲಿ ಮಿಕ್ಸ್ ಮಾಡ್ತಾಯಿದ್ರೆ ಗಂಟು ಬೀಳಲ್ಲ. ಇಲ್ಲ ಹಾಗೆ ಹಾಕಿದ್ರೆ ಕುಪ್ಪೆ ಎಲ್ಲ ಹಾಕಿದ್ರೆ ಅದು ಗಂಟು ಬೀಳುತ್ತೆ. ಹಾಕಿದಾದ್ಮೇಲೆ ಸ್ವಲ್ಪ ಟೈಮ್ ಬಿಟ್ಟಾದಮೇಲೆ ಈ ಥರ ಆಯಿತು. ನೋಡೋಣ, ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಾಗಿದೆ, ನನಗಂತೂ ಇಷ್ಟ ಆಯಿತು. ನೀವು ಕೂಡ ಪ್ರಯತ್ನ ಮಾಡಿ. ಇಷ್ಟೇ ಈಸಿ. 5 ನಿಮಿಷದಲ್ಲಿ ಆಗಿಬಿಡುತ್ತೆ. 10 ನಿಮಿಷ ಆದರೆ ತಿನ್ನೋಕ್ಕೆ ರೆಡಿ ಆಗಿಬಿಡುತ್ತೆ. ಈ ಉಪ್ಪಿಟ್ಟು ನೋಡ್ಬಿಟ್ಟು ನಮ್ಮ ಅಜ್ಜಿ ನೆನಪಾಯಿತು. ತುಂಬ ಚೆನ್ನಾಗಿತ್ತು. ನಮ್ಮ ಅಜ್ಜಿ ಕೈಯಲ್ಲೇ ತಿಂದಾಗೆ ಅನ್ನಿಸ್ತಾ ಇತ್ತು. ಆದರೆ ನಮ್ಮ ಅಜ್ಜಿ ಇಲ್ಲ, ದೂರ ಇದೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.